ರಾಮ ಮಂದಿರ ಕಟ್ಟಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು, ಕಟ್ಟಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ಯಾವಾಗಲೂ ನಿಮ್ಮ ಪಾತ್ರನೇ ಇರಲಿಲ್ಲ. ಇದ್ದಕ್ಕಿದ್ದಂಗೆ ಈಗ ಬಂದ್ಬಿಟ್ಟು ರಾಮ ಮಂದಿರವನ್ನು ಕಟ್ತೀವಿ, ಅದನ್ನ ತಡೀರಿ ನೋಡೋಣ. ತಡೆಯರು ಯಾರು ತಡಿತಾನೆ ಇಲ್ವಲ್ಲ. ಅದ್ರ ಜೊತೆ ಭಟ್ಕಳದ ಚಿನ್ನದ ಪಳ್ಳಿನೂ ಇದೆ. ನಮಗೇನು ಮುಲಾಜ್ ಗಿಲಾಜ್ ಇಲ್ಲ. ಪತ್ರಿಕೆಯವರು ನೇರವಾಗೇ ಬರ್ಕಲ್ರಿ, ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಅನ್ಕೊಂಡ್ರಿ ಕೆಲವು ಮಂದಿ. ಏನೂ ತೊಂದರೆ ಇಲ್ಲ, ಮಾಡೋದು ಗ್ಯಾರಂಟಿಯೇ. ನಿಮ್ಮ ಶಬ್ದಗಳ ಬಳಕೆ ಹೇಗಿದೆ? ಮಗನೇ, ತಡಿ ಮಗನೇ, ಏನು ಶಬ್ದಗಳನ್ನು ಬಳಸಿದ ಸಿದ್ದರಾಮಯ್ಯನವರಿಗೆ? ನೀನ್ ಬರ್ಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಶ್ರೀರಂಗಪಟ್ಟಣ ದೇವಸ್ಥಾನ, ಬಡ್ಕಳ ದೇವಸ್ಥಾನ, ಅದು ಬೀಳಿಸ್ತೀವಿ, ಇದು ಕಟ್ತೀವಿ, ಬರೀ ಕೆಡವದೆ. ಇನ್ಯಾಕೆ ಒಂದು ಬಾಬರಿ ಸಾಲದ ಈಗಿನಷ್ಟು ಮಸೀದಿಗಳು ಬೀಳ್ಬೇಕಾ? ದೇಶದ ಮೂಲೆ ಮೂಲೆಗಳಲ್ಲಿ, ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದಾವೆ. ಅದನ್ನು ಕಿತ್ತು ಹಾಕೋ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ.